ನಮಸ್ಕಾರ. ವಿದುರವಾಣಿಯ ಈ ದಿನದಲ್ಲಿ ಮನುಷ್ಯನ ಔನ್ನತ್ಯಕ್ಕೆ ಕಾರಣವಾದ ಅಂದ್ರೆ ಜೀವನದಲ್ಲಿ ನಾವು ಉಚ್ಛ್ರಾಯ ಸ್ಥಿತಿಗೆ ಬರಬೇಕಾದಾಗ ನಾವು ಅನೇಕ ಗುಣಗಳನ್ನು ಹೊಂದಿರಬೇಕಾಗಿರೋದು ನಮ್ಮ ಅನಿವಾರ್ಯತೆ ಅದು. ಯಾಕಂದ್ರೆ ಜೀವನ ಯಾರನ್ನೂ ಕೂಡ ಖಾಲಿ ವ್ಯಕ್ತಿಯನ್ನ ಮೇಲೆ ತಗೊಂಡು ಹೋಗಿ ಕೂಡ್ಸೋದಿಲ್ಲ. ನಾವು ಯಾವುದೋ ಶಿಫಾರಸಿಗೆ ಒಳಗಾಗಿ ಏನು ಅರ್ಹತೆ ಇಲ್ಲದಂತಹ ವ್ಯಕ್ತಿಯನ್ನು ದೊಡ್ಡ ಪೋಸ್ಟ್ ನಲ್ಲಿ ಕೂಡಿಸೋ ಹಾಗೆ ಜೀವನದಲ್ಲಿ ಯಾವತ್ತೂ ಕೂಡ ಏನೂ ಇಲ್ಲದ ಖಾಲಿ ವ್ಯಕ್ತಿಯನ್ನ ಮೇಲಿನ ಸ್ಥಾನದಲ್ಲಿ ಕೂಡ್ಸೋದಿಲ್ಲ. ಕೂಡ್ಸಿದೆ ಅಂತಂದ್ರೆ ಅವನಿಗೆ ಮೇಲಿಂದ ಬೀಳ್ಬೇಕಾದಂತಹ ಒಂದು ಮುಂದಿನ ಕರ್ಮ ಇದೆ, ಅದಕ್ಕೋಸ್ಕರ ಮೇಲ್ ಕೂತಿದ್ದಾನೆ ಅನ್ನೋದನ್ನ ನಾವು ಖಂಡಿತ ಅರ್ಥ ಮಾಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಒಂದು ಸುಮಾರು 8 ಗುಣಗಳನ್ನ ಹೇಳ್ತಾರೆ. ವಿದ್ಯೆ, ಶಾಸ್ತ್ರಾಧ್ಯಯನ, ಕುಲೋನ್ನತಿ ಅಂದ್ರೆ ಒಂದು ಉತ್ತಮ ಕುಲದಲ್ಲಿ ಹುಟ್ಟಿರುವಂಥದ್ದು, ಇಂದ್ರಿಯ ನಿಗ್ರಹ, ಜೊತೆಗೆ ತನ್ನ ಅಗತ್ಯಕ್ಕೆ ತಕ್ಕಂಥ ವಸ್ತುಗಳನ್ನ ಇಟ್ಕೊಂಡು ತನ್ನ ಶಕ್ತಿ ಎಷ್ಟೋ ಅಷ್ಟನ್ನು ಅರಿತು ತಾನು ದಾನ ಮಾಡೋದು, ಅಂದ್ರೆ ಧಾರಾಳತನ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಮತ್ತೆ ಮಿತಭಾಷಿತ್ವ, ಕೃತಜ್ಞತೆ, ಇಂಥ ಒಂದಿಷ್ಟು ಗುಣಗಳನ್ನ ಉಲ್ಲೇಖ ಮಾಡ್ತಾರೆ. ಮೊದಲನೇದಾಗಿ ವಿದ್ಯೆ. ವಿದ್ಯೆಯೇ ಮನುಷ್ಯನಿಗೆ ದೊಡ್ಡ ಭೂಷಣ. ಯಾಕೆಂದ್ರೆ ವಿದ್ಯೆ ಇದ್ರೆ ಮತ್ತೆಲ್ಲವನ್ನು ಅವನು ಪಡೆಯಬಹುದು. ಹಾಗೆ ವಿದ್ಯೆ ಯಾರೂ ಕೂಡ ಅಪಹಾರ ಮಾಡ್ಲಿಕ್ಕಾಗದೆ ಇರುವಂತಹ ಒಂದು ದೊಡ್ಡ ಸಂಪತ್ತು. ಬೇರೆ ಸಂಪತ್ತುಗಳನ್ನ ಕಳ್ಳನೋ ರಾಜನೋ ಯಾರು ಬೇಕಾದ್ರೂ ಮುಟ್ಟುಗೋಲು ಹಾಕೊಳ್ಬಹುದು, ಅಪಹಾರ ಮಾಡಬಹುದು. ಆದ್ರೆ ವಿದ್ಯೆಯನ್ನ ಯಾರೂ ಕೂಡ ಅಪಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ವಿದ್ಯಾವಂತನಾದವನನ್ನ ಯಾವತ್ತೂ ಕೂಡ ಸಮೃದ್ಧಿ ಅನ್ನೋದು ಅಥವಾ ಒಳ್ಳೆಯ ದಶೆ ಅನ್ನೋದು ಹುಡುಕೊಂಡು ಬರುತ್ತೆ. ಮತ್ತು ಉತ್ತಮ ಕುಲದಲ್ಲಿ ಹುಟ್ಟಿರುವಂಥವನಾಗಿರ್ಬೇಕು. ಅಂದ್ರೆ ಅವನು ಕುಲಕ್ಕೂ ಮರ್ಯಾದೆಯನ್ನ ತಂದಿರ್ತಾನೆ, ಆ ಕುಲದ ಅನೇಕ ಗುಣಗಳು ಅವನಲ್ಲಿ ಬಂದಿರುತ್ತೆ. ಹಾಗಾಗಿ ಜೀವನದಲ್ಲಿ ಅತ್ಯಂತ ಒಳ್ಳೆಯ ಸ್ಥಿತಿಯಲ್ಲಿ ಅವನು ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಶಾಸ್ತ್ರಾಧ್ಯಯನ, ಇಂದ್ರಿಯ ನಿಗ್ರಹ ಅಂದ್ರೆ ಅವನು ದುರ್ಮಾರ್ಗಿ ಆಗಿಲ್ಲದೆ ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಈ ಇಂದ್ರಿಯ ನಿಗ್ರಹ ಅನ್ನೋದು ತುಂಬಾ ಉಪಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಮಿತಭಾಷಿತ್ವ ಅಂತ ಇನ್ನೊಂದು ಗುಣವನ್ನು ಹೇಳ್ತಾರೆ. ಮಿತಭಾಷಿತ್ವ ಅಂತಂದ್ರೆ ತುಂಬಾ ಕಡಿಮೆ ಮಾತಾಡೋನು ಅಂತ ಅರ್ಥ ಅಲ್ಲ, ಪ್ರಸಂಗವನ್ನ ಅರಿತು ಎಷ್ಟು ಬೇಕೋ ಆ ವಿಷಯಗಳನ್ನ ಮಾತಾಡುವಂಥ ಗುಣವನ್ನ ಮಿತಭಾಷಿತ್ವ ಅಂತ ಹೇಳ್ತಾರೆ. ಮಿತಭಾಷಿತ್ವ ಅಂತಂದ್ರೆ ಆ ಮಾತು ಆ ಜಾಗದಲ್ಲಿ, ಈಗ ಯಾರು ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅವರನ್ನು ಹಿಡಿದು ನಿಲ್ಲಿಸಿ ಅಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ಇರೋದು ಇದು ಒಳ್ಳೆಯ ಲಕ್ಷಣ ಅಲ್ಲ. ಆಡ್ಬೇಕಾದ ಸಂದರ್ಭದಲ್ಲಿ ಉತ್ತಮವಾದ ಮಾತುಗಳನ್ನ ಆಡ್ತಾ ಮತ್ತೆ ಅದರೊಳಗೆ ಇನ್ನೊಬ್ಬರಿಗೆ ಮತ್ತಷ್ಟು ಖುಷಿ ತರುವಂತಹ ವಿಷಯಗಳನ್ನ ಚೆನ್ನಾಗಿ ಪ್ರಸ್ತುತಪಡಿಸುವಂತಹ ಒಳ್ಳೆಯ ವಾಗ್ಮಿ ಆದವನು ಜೀವನದಲ್ಲಿ ಚೆನ್ನಾಗಿರ್ತಾನೆ. ಹಾಗೆ ತನ್ನ ಮಿತಿಯನ್ನು ಅರಿತು ದಾನ ಮಾಡಬೇಕು. ನಾನು ದಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಸಾಲ ಮಾಡಿ ದಾನ ಮಾಡೋದು ಯಾರು ಕೂಡ ಅದನ್ನ ಪ್ರಶಂಸೆ ಮಾಡೋದೇ ಇಲ್ಲ. ನಿನ್ನ ಮಿತಿ ಎಷ್ಟೋ ಅದನ್ನ ಅರಿತು ದಾನವನ್ನು ಮಾಡಬೇಕು. ಹೀಗೆ ಸಾಲ ಮಾಡ್ತಾ ದಾನ ಮಾಡೋ ಮುಂದೆ ಏನಾಗ್ತಾರೆ, ದೊಡ್ಡ ಸಾಲಿಗನಾಗ್ತಾನೆ ಹೊರತು ಅಥವಾ ತುಂಬಾ ಸಾಲ ಮಾಡಿದವನಾಗ್ತಾನೆ ಹೊರತು ಅವನು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಅವನು ದಾನ ಮಾಡುವಾಗ ಅದರ ಫಲ ಯಾರ್ಯಾರು ಸಾಲ ಕೊಟ್ಟಿರ್ತಾರೋ ಅವರಿಗೆಲ್ಲ ಹೋಗ್ತಾ ಇರುತ್ತೆ. ಪಾರತ್ರಿಕವಾಗಿಯೂ ಅವನಿಗೇನು ಪೂರ್ತಿ ಪುಣ್ಯ ಬರೋದಿಲ್ಲ. ಇನ್ನು ಐಹಿಕವಾಗಿ ತಗೊಂಡ್ರೆ ಮತ್ತಿಷ್ಟು ಸಾಲಿಗರ ಉಪಟಳ ಇದ್ದೇ ಇರತ್ತೆ, ರಾತ್ರಿ ಎಲ್ಲ ಕೊರಗಬೇಕಾಗತ್ತೆ, ಮತ್ತೆ ದಾನ ಮಾಡ್ಬೇಕಾದ್ರೂ ಕೂಡ ಧಾರಾಳತನ ಬರೋದಿಲ್ಲ. ಯಾಕಂದ್ರೆ ಇದನ್ನ ಪೂರ್ತಿ ಕೊಟ್ಬಿಟ್ರೆ ಉಳಿದ ದುಡ್ಡು ನನ್ನ ಹತ್ರ ಇಲ್ಲ, ಮತ್ತೆ ಅವ್ರನ್ನ ಕೇಳಬೇಕು ಇದನ್ನ ಕೇಳಬೇಕು ಅನ್ನೋಂಥ ಮನಸ್ಸು ಕುಗ್ಗಕ್ಕೆ ಶುರು ಆಗುತ್ತೆ. ಹಾಗಾಗಿ ತನ್ನ ಮಿತಿಯನ್ನ ಅರಿತು ಮಾಡುವಂಥ ದಾನ ಮಾಡುವಂಥ ಬುದ್ಧಿ ಯಾರಲ್ಲಿದೆಯೋ ಅವ್ನು ನಿಜವಾಗ್ಲೂ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾನೆ. ಯಾಕಂದ್ರೆ ತನ್ನ ಮಿತಿ ಸ್ವಲ್ಪನೇ ಇದ್ರೂ ಕೂಡ ದಾನ ಮಾಡ್ಬೇಕು ಅನ್ನೋ ಬುದ್ಧಿ ಇದೆ, ಮತ್ತೆ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಹೋಗ್ತಾನೆ, ಅದರ ಪೂರ್ತಿ ಪುಣ್ಯವನ್ನ ತಾನೇ ಪಡಿತಾನೆ. ಇನ್ನು ಕೃತಜ್ಞತೆ, ಬಹಳ ದೊಡ್ಡ ಗುಣವನ್ನು ಯಾವುದು ಅಂತಂದ್ರೆ ಕೃತಜ್ಞತೆ. ಕೃತಜ್ಞತೆಯನ್ನ ಹೊಂದಿರುವಂತಹ ವ್ಯಕ್ತಿ ಅವನು ಎಂಥ ಸ್ಥಿತಿಯಲ್ಲಿದ್ರೂ ಕೂಡ ದೈವವೇ ಅವನ ಕೈ ಹಿಡಿಯತ್ತೆ ಅಂತ. ಕೃತಜ್ಞನಾದ್ರೆ, ಕೃತಜ್ಞ ಅಂತಂದ್ರೆ ಕೃತಂ ಜಾನಾತಿ, ಯಾರಾದ್ರೂ ನನಗೇನಾದ್ರೂ ಉಪಕಾರ ಮಾಡಿದ್ರೆ ಅದನ್ನ ನಾನು ನೆನ್ಪಿಟ್ಕೊಂಡಿರ್ಬೇಕು. ಅದನ್ನ ತಿಳ್ಕೊಂಡಿರ್ತೀನಿ ಅಂತಂದ್ರೆ ಏನರ್ಥ, ಅದನ್ನ ನೆನ್ಪಿಟ್ಕೊಂಡಿರ್ತೀನಿ ಅಂತ ಅರ್ಥ. ಎಲ್ಲ ಹಿರಿಯರು ಹೇಳೋದು ಅಥವಾ ಶಾಸ್ತ್ರದಲ್ಲಿ ಹೇಳೋದು ತಿಳ್ಕೊಂಡಿದ್ದಾನೆ ಅಂತಂದ್ರೆ ಏನರ್ಥ, ನೆನಪಿದೆ ಅಂತ ಅರ್ಥ. ನನಗೆ ತುಂಬಾ ವಿಷಯಗಳು ಗೊತ್ತಿದೆ ಆದ್ರೆ ಈಗ ಯಾವುದೂ ನೆನಪಿಲ್ಲ ಅಂತಂದ್ರೆ ಏನೂ ಉಪಯೋಗ ಇಲ್ಲ ಅದು. ಹಾಗಾಗಿ ಮಾಡಿದ ಉಪಕಾರವನ್ನ ನೆನಪಿಟ್ಟುಕೊಂಡಿರೋನು ಕೃತಜ್ಞನಾಗ್ತಾನೆ. ಮಾಡಿದ ಉಪಕಾರವನ್ನ ಮರೆಯೋದು ಅಂದ್ರೆ ಕೊಲ್ಲೋದು, ಉಪಕಾರದ ಸ್ಮರಣೆಯನ್ನೇ ಬಿಟ್ಟವನು ಅವನು ಕೃತಜ್ಞನಾಗ್ತಾನೆ. ಅಂಥವನಿಗೆ ಯಾವ ಶಾಸ್ತ್ರವೂ ಕೂಡ ಪ್ರಾಯಶ್ಚಿತ್ತವನ್ನ ಹೇಳೋದೇ ಇಲ್ಲ.
ಉಪಕಾರ ಸ್ಮರಣೆಯನ್ನ ಬಿಟ್ಟವನಿಗಿರುವಷ್ಟು ದೊಡ್ಡ ಪಾಪ ಆಗ್ಲಿ ಅಥವಾ ಅಷ್ಟು ದೊಡ್ಡ ಅಪಚಾರ ಆಗ್ಲಿ ಜಗತ್ತಿನಲ್ಲಿ ಮತ್ಯಾವುದೂ ಇಲ್ಲ. ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಹಾಗಾಗಿ ಕೃತಜ್ಞತೆ ಅನ್ನೋದು ಮನುಷ್ಯನ ದೊಡ್ಡ ಗುಣ. ಈ ಎಲ್ಲ ಗುಣಗಳಿಗಿಂತಲೂ ರಾಜನಾದವನಿಗೆ ಇರುವಂತಹ ಶಿಖರಪ್ರಾಯವಾದ ಗುಣ ಯಾವುದು ಅಂತಂದ್ರೆ ಪ್ರಜಾವಾತ್ಸಲ್ಯ. ಪ್ರಜೆಗಳನ್ನ ಪಿತೃವತ್ ಪಾಲನೆ, ತನ್ನ ಮಕ್ಕಳನ್ನ ಹೇಗೆ ನೋಡ್ಕೊಳ್ತಾನೋ ಹಾಗೆ ಪ್ರಜೆಗಳನ್ನ ನೋಡ್ಕೊಳ್ಬೇಕು. ಇದು ರಾಜನಲ್ಲಿರ್ಬೇಕಾದ ದೊಡ್ಡ ಗುಣ. ಎತ್ತರದ ಸ್ಥಾನದಲ್ಲಿರ್ಬೇಕಾದವನಿಗೆ ಇರಬೇಕಾದ ದೊಡ್ಡ ಗುಣ. ಈ ಗುಣವನ್ನ ಮತ್ತೆ ಮತ್ತೆ ಅವನು ಒತ್ತಿ ಹೇಳ್ತಾ ಧೃತರಾಷ್ಟ್ರನಿಗೆ ಎಚ್ಚರಿಸ್ತಾ ಇದ್ದಾನೆ. ಮಕ್ಕಳಂತೆ ಪ್ರಜೆಗಳನ್ನ ನೋಡ್ಕೊಳ್ಬೇಕು. ನೀನು ನಿನ್ನ ಮಕ್ಕಳ ಸ್ಥಾನದಲ್ಲಿರುವಂತ ಪಾಂಡವರನ್ನ ಸಾಮಾನ್ಯ ಪ್ರಜೆಯನ್ನ ನೋಡ್ಕೊಂಡಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋದನ್ನ ಎಚ್ಚರಿಸ್ತಾ ನಮಗೆ ಬೇಕಾದ ಒಂದಷ್ಟು ಮಾಹಿತಿಗಳನ್ನ, ಉಪಯುಕ್ತವಾದಂಥ ವಿಚಾರಗಳನ್ನ ನಮಗೆ ವಿದುರ ಈ ಮೂಲಕ ಕೊಡ್ತಾ ಇದ್ದಾನೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.